ಇನ್ನು ಈ ಕಾಂಗ್ರೆಸ್ನವ್ರಿಗೆ ಎಂದೂ ಬುದ್ಧಿ ಬರಲ್ಲ. ದ್ವೇಷ ಭಾಷಣದ ಬಗ್ಗೆ ವಿರೋಧಿ ಮಸೂದೆಯನ್ನು ತಂದರು. ತುರ್ತು ಪರಿಸ್ಥಿತಿನಾರು ಬೇಕು, ಅದಕ್ಕಿಂತಲೂ ಘೋರವಾದ ಬಿಲ್ ಇದು. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ ಘೋಷಣೆಗಳನ್ನು ಕೂಗಿದಂಥ ಸಂದರ್ಭದಲ್ಲಿ ಅದು ರಾಷ್ಟ್ರದ್ರೋಹಿ ಘೋಷಣೆಗಳು ಅಂತ ಅಂದ್ಕೊಂಡು ಇಡೀ ದೇಶದಲ್ಲಿರೋಂಥ ರಾಷ್ಟ್ರಭಕ್ತರನ್ನ ಜೈಲಿಗೆ ತಳ್ಳಿದ್ರು. ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಎಲ್ಲ ವಿರೋಧ ಪಕ್ಷಗಳನ್ನು ಕೂಡ ಜೈಲಿಗೆ ಕಳಿಸಿದ್ರು. ನನಗಿನ್ನೂ ನೆನಪಿದೆ, ಶಿವಮೊಗ್ಗದಲ್ಲಿ ಮಾನ್ಯ ಡಿ.ಎಸ್. ಶಂಕರಮೂರ್ತಿಯವರು ರಾಮಣ್ಣ ಶೆಟ್ಟಿ ಪಾರ್ಕಿಂದ ಒಬ್ಬರೇ ತುರ್ತು ಪರಿಸ್ಥಿತಿ ವಿರೋಧವನ್ನು ಮಾಡ್ತಾ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಗಳು ಕೂತ್ಕೊಂಡು ವಂದೇ ಮಾತರಂ ಅಂತ ಘೋಷಣೆ ಕೂತ್ಕೊಂಡು ಬಂದಾಗ ಅವ್ರನ್ನ ಈಗಿನ ಶೋಭನಾಯಕ ಸ್ಟ್ಯಾಚ್ಯೂ ಇರೋ ಭಾಗದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅವ್ರು ಕೇಳಿದ್ರು, ನನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಿ ಅಂತ, ನೀವು ದೇಶದ್ರೋಹಿ ಘೋಷಣೆಗಳು ಕೂಗಿದ್ದೀರಿ ಅಂತ. ಅವ್ರ ಮೇಲೆ FIR ಕೂಡ ಹಾಗೆ ಹಾಕಿದ್ದಾರೆ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ ಘೋಷಣೆಗಳು ಕೂಗಿದ್ದೀರಿ, ರಾಷ್ಟ್ರದ್ರೋಹಿ ಘೋಷಣೆಗಳು ಕೂಗಿದ್ರು ಅಂತ. ಅದಕ್ಕೆ ತಪ್ಪಾಗಿದ್ದು, ಅದಕ್ಕೆ ಶಿಕ್ಷೆ ಆಗಿದ್ದೇನು? 18 ತಿಂಗಳು ಜೈಲಲ್ಲಿದ್ದರು ಶಂಕರಮೂರ್ತಿಯವರು. ಈ ರೀತಿ ಇಡೀ ದೇಶವನ್ನು ಪ್ರಜಾಪ್ರಭುತ್ವದ ವಿರೋಧಿಯಾಗಿ ಕಾಂಗ್ರೆಸ್ ಅವತ್ತು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು. ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ, ವಾಕ್ ಸ್ವಾತಂತ್ರ್ಯ ಇಲ್ಲ, ಯಾರೇ ಭಾಷಣಗಳು ಏನೇ ಮಾಡಿದ್ರು ಕೂಡ ಅವರು ಅರೆಸ್ಟ್ ಮಾಡಿದ್ರು. ಅದರ ಫಲ ಏನು? ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಸೋತೋಯ್ತು. ದೇಶದ ಜನ ನೋಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿದ್ರು. ಆದರೂ ಕೂಡ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನವ್ರಿಗೆ ಬುದ್ಧಿ ಬಂದಿಲ್ಲ. ದ್ವೇಷ ಭಾಷಣದ ವಿರೋಧಿ ಮಸೂದೆಯನ್ನು ಇವತ್ತು ತಂದಿದ್ದಾರೆ. ಇವತ್ತಿಲ್ಲ ನಾಳೆ ಇವರೇನಿರಲ್ಲ. ಇದು ಸೈಕಲ್ ಇದ್ದಂಗೆ, ಯಾರು ಆಡಳಿತ ನಡೆಸಬೇಕು ನಡೆಸಬಾರ್ದು ಅಂತ ಜನ ನೋಡ್ತಿರ್ತಾರೆ. ಇವರು ಅಧಿಕಾರದಲ್ಲಿ ಇಳಿತಾರೆ. ಇಳಿಯಂಥ ಸಂದರ್ಭಕ್ಕೆ ಏನಾಗುತ್ತೆ, ಈ ಒಂದು ಬಿಲ್ ಹಿಡ್ಕೊಂಡೇ ಹಿಂದುತ್ವದ ಪರವಾಗಿರೋರೆಲ್ಲ ಹೊರಡ್ತೀವಿ. ಹಿಂದುತ್ವದ ಪರವಾಗಿರೋದ್ರ ಬಗ್ಗೆ ಒಂದು, ಹಿಂದುತ್ವದ ವಿರೋಧಿಗಳ ಬಗ್ಗೆ ಒಂದು. ಇದೇ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ವಿಷಯ ರಾಜ್ಯದ ಜನರಿಗೆ ಹಿಂದುತ್ವದ ಪರ ಯಾರು, ಹಿಂದುತ್ವದ ವಿರೋಧ ಯಾರು ಅಂತ. ರಾಷ್ಟ್ರಭಕ್ತರಲ್ಲೂ ಕೂಡ ಹಿಂದುತ್ವದ ಪರವಾಗಾದರೆ ಒಂದು ರೀತಿಯ ಲೆಫ್ಟಿಸ್ಟು, ರಾಷ್ಟ್ರದ್ರೋಹಿಗಳೆಲ್ಲ ಹಿಂದುತ್ವದ ವಿರೋಧವಾಗಿ ಚುನಾವಣೆ ಸ್ಪರ್ಧೆ ಮಾಡ್ತಾರೆ. ನನಗೆ ಪೂರ್ಣ ವಿಶ್ವಾಸ ಇದೆ, ಯಾವ ರೀತಿ ತುರ್ತು ಪರಿಸ್ಥಿತಿನಲ್ಲಿ ಒಂದು ರೀತಿಯ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ಕರೀತಾ ಇದ್ದಾರೆ, ಎಲ್ಲರೂ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ರು, ಅದೇ ರೂಪದಲ್ಲಿ ಮತ್ತೊಮ್ಮೆ ರಾಜ್ಯದಲ್ಲಿ ಹೋರಾಟ ಆಗತ್ತೆ. ಹಿಂದುತ್ವವಾದಿಗಳಿಗೆ ಖಂಡಿತ ಜಯ ಸಿಕ್ಕೇ ಸಿಗತ್ತೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರು ರಾಷ್ಟ್ರದ್ರೋಹಿಗಳಲ್ಲ ಈ ದೇಶದಲ್ಲಿ. ಅಂಥವ್ರನ್ನ ಅರೆಸ್ಟ್ ಮಾಡಿಲ್ಲ, ಅಂಥವ್ರಿಗೆ 1 ವರ್ಷ 2 ವರ್ಷ 7 ವರ್ಷ 10 ವರ್ಷ ಶಿಕ್ಷೆ ಇಲ್ಲ. ಹಿಂದುತ್ವದ ಪರವಾಗಿ ಮಾತಾಡೋರಿಗೆ, ಭಕ್ತಿ ಬಗ್ಗೆ ಮಾತಾಡೋರ ಬಗ್ಗೆ ಇವತ್ತು ಇವರು ಹೇಳ್ತಾ ಇದ್ದಾರೆ, ನಾವು 2 ವರ್ಷದಿಂದ 7 ವರ್ಷದ ತನಕ ಶಿಕ್ಷೆ ಕೊಡಿಸ್ತೀವಿ, 10 ವರ್ಷ ಶಿಕ್ಷೆ ಕೊಡಿಸ್ತೀವಿ ಅಂತ. ಕೊಡಿಸಿ, ನಮ್ಮದೇನು ಅಭ್ಯಂತರ ಇಲ್ಲ. ಯಾಕೆಂದರೆ ಈಗ ನನ್ನ ಮೇಲೇ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಕೊಲೆಗಳು ಮಾಡಿದಾಗ ಅವ್ರ ಬಗ್ಗೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಖಂಡನೆ ಮಾಡಿದೆ. ಅದನ್ನು ನನಗೆ FIR ಹಾಕಿದ್ರು, ದ್ವೇಷ ಹರಡಿಸ್ತಾ ಇದ್ದೀರಿ ಅಂತ. ಈ ರೀತಿ 7 FIR ಹಾಕಿದ್ರು ನನಗೆ. ಅಂದರೆ 7 FIR ಹಾಕಿದಂಥ ಸಂದರ್ಭದಲ್ಲಿ ಎಷ್ಟು ವರ್ಷ ಜೈಲಿಗೆ ಹೋಗ್ಬೇಕಿತ್ತು? ನಾನು ಅಲ್ಲೇ ಇರಬೇಕಿತ್ತು, ಸಾಯೋದು ಜೈಲಲ್ಲೇ ಸಾಯಬೇಕಿತ್ತು. ಇಂಥ ಒಂದು ಕೆಟ್ಟ ದ್ವೇಷ ಭಾಷಣದ ವಿರೋಧಿ ಮಸೂದೆ ತಂದಿದ್ದಾರೆ. ರಾಷ್ಟ್ರಭಕ್ತರು ಯಾರೂ ಕೂಡ ಈ ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ವಿರೋಧ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಉಳಿಸೋ ದಿಕ್ಕಿನಲ್ಲಿ ಖಂಡಿತ ನಾವು ಯಶಸ್ವಿ ಆಗ್ತೇವೆ. ಇದು ಅಂಶವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗಮನಿಸೋಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ತಂದಿರೋ ಈ ಕರಾಳ ಮಸೂದೆಯನ್ನು ಕೂಡಲೇ ಹಿಂದೆ ಪಡಿಬೇಕು ಅನ್ನೋಂಥ ಒತ್ತಾಯ ಕೂಡ ನಾನು ಅವ್ರಿಗೆ ಮಾಡ್ತೇನೆ. ಒಂದು ರೀತಿಯ ಹೇಳಿದ್ನಲ್ಲ, ಸರ್ವಾಧಿಕಾರಿಗಳು, ಭಂಡತನದ ಸರ್ಕಾರ, ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಂಥ ಮಾತೇ ಒಬ್ರಿಗೊಬ್ರು ನಂಬಿಕೆ ಇಲ್ಲ. ಹೀಗೆ ಇರಬೇಕು. ಈಗ ಇಷ್ಟು ಭಂಡತನದಲ್ಲಿ ಇರಬೇಕಾದ್ರೆ ಇವರು ಇನ್ನೇನು ಮಾಡ್ತಾರೆ? ಹಾಗಾಗಿ ಬಹುಮತ ಇದೆ,
ಬಿಲ್ ಪಾಸ್ ಮಾಡಿಕೊಂಡಿದ್ದಾರೆ. ನಾನು ಇವತ್ತು ರಾಜ್ಯಪಾಲರಿಗೂ ನಾನು ಮನವಿ ಮಾಡ್ತೇನೆ, ಇಂಥ ಒಂದು ಸಂವಿಧಾನದ ವಿರೋಧಿ ಮಸೂದೆ ಏನಿದೆ ಇದನ್ನು ವಾಪಸ್ ತಗೋಬೇಕು. ಇದನ್ನು ಅವರೇನು ಕಳಿಸ್ತಾರೆ ಯಾವ ಕಾರಣಕ್ಕೂ ಕೂಡ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಬಾರ್ದು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಇವತ್ತಿನ ಪತ್ರಿಕೆಗಳು ನೋಡಿದೆ ನಾನು, ಇಡೀ ದೇಶ ಆಶ್ಚರ್ಯಪಡಬೇಕು ಆ ರೀತಿಯಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೇಳಿಕೆ. ಮೊನ್ನೆ ತನಕ AICC ಅಧ್ಯಕ್ಷ ಆಗಿ ಈ ಒಂದು ರಾಜ್ಯದ ಆಡಳಿತದ ಅಧಿಕಾರ ದಾಹದ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನಾನು ತೀರ್ಮಾನ ತಗೊಳ್ಳೋನಲ್ಲ, ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅನ್ನೋಂಥ ಮಾತನ್ನು ಹೇಳಿದರು. ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ರಾಜ್ಯದಲ್ಲಿರೋಂಥ ಗೊಂದಲ ಅವರೇ ಬಗೆಹರಿಸ್ಕೋಬೇಕು. ನೀವ್ಯಾಕಿದ್ದೀರಿ ಕೇಂದ್ರದವರಾಗಾರೆ? ಪದೇ ಪದೇ ಡೆಲ್ಲಿ ಬರಬೇಡಿ ಅಂತ ಹೇಳಿದ್ದು ಅಷ್ಟೇ ಅಲ್ಲ, ನೀವೇ ಬಗೆಹರಿಸ್ಕೊಳ್ಳಿ. ಯಾವ MLA ಕೇಳಿ ಕಾಂಗ್ರೆಸ್ನವರು, ಯಾವ ಮಂತ್ರಿಗಳು ಕೇಳಿ, ಮುಖ್ಯಮಂತ್ರಿ ಕೇಳಿ, ಉಪಮುಖ್ಯಮಂತ್ರಿಗಳು ಕೇಳಿ, ಎಲ್ಲರೂ ಏನು ಹೇಳ್ತಾ ಇದ್ರು? ಹೈಕಮಾಂಡ್ ಬಗೆಹರಿಸುತ್ತೆ. ಹೈಕಮಾಂಡ್ ಏನು ಹೇಳುತ್ತೋ ನಾವು ಕೇಳ್ತೀವಿ. ಹೈಕಮಾಂಡ್ ಇವತ್ತು ದುರ್ಬಲ ಆಗೋಯ್ತಲ್ಲ, ಒಪ್ಕೊಂಡಂಗೆ ಆಯ್ತಲ್ಲ. ಯಾರು? ಅದೇಪ್ಪ, ಅವ್ರು ಕರೆದು ಒಂದು ಸೂಚನೆ ಕೊಡಷ್ಟು ಶಕ್ತಿ ಹೈಕಮಾಂಡ್ಗಿಲ್ಲ. ಇದು ಒಪ್ಕೊಂಡಂಗೆ ಆಯ್ತು. ಅವರು ಇಬ್ಬರನ್ನು ಕೂರಿಸ್ಕೊಂಡು ಹಿಂದೆ ಮಾತುಕತೆ ನಡೆದಿತ್ತೋ ಇಲ್ಲ ನಂಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಇವರು ಆಗಿದೆ ಅಂತ, ಇವ್ರು ಹೇಳ್ತಾರೆ ಇಲ್ಲ ಅಂತ. ಹೈಕಮಾಂಡ್ಗೆ ಗೊತ್ತು ಅನ್ನೋಂಥ ಮಾತನ್ನು DK ಹೇಳ್ತಿದ್ದಾರೆ. ಹಾಗಾಗಿ ಹೈಕಮಾಂಡು ನಮಗೆ ಗೊತ್ತು ಅಂತಲೂ ಹೇಳ್ತಿಲ್ಲ, ಅವ್ರ ಹತ್ರ ಮಾತುಕತೆ ಒಪ್ಪಂದ ಆಗಿದೆ ಅಂತ ಬಿಟ್ಟಿದೆ ಅಂತ ಅದು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಕರ್ನಾಟಕ ರಾಜ್ಯದ ಉಸ್ತುವಾರಿ ಪತ್ತೆ ಇಲ್ಲ, ಎಲ್ಲಿ ಯಾರಂತ ಗೊತ್ತಿಲ್ಲ, ಕಾಂಗ್ರೆಸ್ಸಿನ ಉಸ್ತುವಾರಿ. ಇವತ್ತು ಅವ್ರ ಹೇಳಿಕೆ ಅವರು ರಾಜ್ಯದ ಅವರೇ ಬಗೆಹರಿಸ್ಕೊಳ್ಳಿ. ಹಂಗಾರೆ ನೀವ್ಯಾಕಿದ್ದೀರಿ? ನಿಮಗೆ ಸಂಬಂಧ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಬಿಡಿ. ಇಡೀ ದೇಶದ ಕಾಂಗ್ರೆಸ್ ಇವತ್ತು ಹೀನಾಯ ಸ್ಥಿತಿ ಬಂದೋಗಿದೆ. ನೋಡ್ತಾ ಇದ್ದೀರಿ, ಮೊನ್ನೆ ನಡೆದಂಥ ಬಿಹಾರ್ ಚುನಾವಣೆ ಸೋತರು. ಇವತ್ತು ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದಿದೆ, ಅಲ್ಲಿ ಕಾಂಗ್ರೆಸ್ ಸೋತೋಗಿದೆ. ಅರುಣಾಚಲ ಪ್ರದೇಶದಲ್ಲಿ ಲೆಕ್ಕದಲ್ಲ ಇಲ್ಲಂಗೆ ಆಗಿದೆ ಕಾಂಗ್ರೆಸ್ಸು. ಕೇರಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ಗೆದ್ದಿದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಅಂತ ತೋರಿಸೋದಕ್ಕೂ ಕೂಡ ಇವ್ರಿಗೆ ಶಕ್ತಿ ಇಲ್ಲ, ಅಷ್ಟು ದುರ್ಬಲವಾಗಿ ಆಗೋಗಿದೆ. ಇದು ರಾಜ್ಯ ಜನ ಗಮನಿಸ್ತಾರೆ. ನನಗೆ ಪೂರ್ಣ ವಿಶ್ವಾಸ ಇದೆ, ಬರುವಂಥ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಯಾವಾಗಾರು ಬರುತ್ತೋ ಗೊತ್ತಿಲ್ಲ. ಇವರಿಬ್ಬರು ಗೊಂದಲದಲ್ಲಿ ಈಗಲೇ ತಕ್ಷಣವೇ ಬರುತ್ತೋ, 6 ತಿಂಗಳಿಗೆ ಬರುತ್ತೋ, ಒಟ್ಟಾರೆ ಚುನಾವಣೆ ಬರುತ್ತೆ. ಚುನಾವಣೆ ಸಂದರ್ಭದಲ್ಲಿ ರಾಷ್ಟ್ರವಾದಿಗಳು ಹಿಂದುತ್ವವಾದಿಗಳ ಪರವಾಗಿ ರಾಜ್ಯ ಜನ ವೋಟ್ ಮಾಡ್ತಾರೆ. ಯಾವ ರೀತಿ ಇಡೀ ದೇಶದಲ್ಲಿ ಒಂದು ರಾಷ್ಟ್ರೀಯವಾದಿಗಳ ಪರವಾಗಿ ವೋಟ್ ಮಾಡ್ತಿದ್ದಾರೋ ಅದೇ ಪ್ರಕಾರ ಕರ್ನಾಟಕ ರಾಜ್ಯದಲ್ಲೂ ಕೂಡ ರಾಷ್ಟ್ರೀಯವಾದಿಗಳು ಈ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಯಾರ್ದು? ಅದರಲ್ಲಿ ಏನು ಅಂತಾನೆ ಇಲ್ಲ. ನೀವು ನನಗೆ ಬೇಡ ತಾನೆ ಹಾಕಿವ ನೀವೊಂದು FIR. ಯಾಕೆ ಹಾಕಿದೀಯಪ್ಪ ಅಂತ ಕೇಳೋಕ್ಕೂ ಅದರ ಅಧಿಕಾರ ಇಲ್ಲ. ಅಧಿಕಾರ ಇಲ್ಲೇ ಅಲ್ಲ, ಅಷ್ಟೇ ಅಲ್ಲ, ಜಾಮೀನು ಕೇಳಂಗಿಲ್ಲ, ಸೀದಾ ಜೈಲೇ. ಮಾತಾಡಿದ್ರೆ ಅಷ್ಟೇ ಇಲ್ಲ. ಅದರಲ್ಲಿ ದ್ವೇಷ ಭಾಷಣ, ವ್ಯಕ್ತಿ ಇರ್ಬೋದು, ಸಂಸ್ಥೆ ಇರ್ಬೋದು, ರೆಕಗ್ನೈಸ್ಡ್ ಇರ್ಬೋದು, ಅನ್ರೆಕಗ್ನೈಸ್ಡ್ ಇರ್ಬೋದು, ಏನೇ ನೀವು ಮಾತಾಡಿದ್ರು ಕೂಡ ದ್ವೇಷ ಭಾಷಣ ಅಂತ ತೀರ್ಮಾನ ಮಾಡೋದಕ್ಕೆ ಏನೂ ಅದ್ರ ಡೀಟೇಲ್ ಇಲ್ಲ. ಒಟ್ಟಾರೆ ನೀವು ಬೇಡವಾ ಹಾಕಿ ಇವ್ರ ಮೇಲೆ FIR ಹಾಕಿ ಜೈಲಿಗೆ ಕಳಿಸಿ. ಬಹಳ ಇಡೀ ಪ್ರಪಂಚ ಆಶ್ಚರ್ಯಪಡೋ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದೂ ಯುವಕನ ನಾಯಕನ ಹೊಡೆದು ಸಾಯಿಸಿ ಅವನ್ನ ಸುಟ್ಟಾಕಿದ್ದಾರೆ. ಇದನ್ನು ಒಬ್ಬ ಕಾಂಗ್ರೆಸ್ಸಿಗರು ಕೂಡ ಖಂಡನೆ ಮಾಡಿಲ್ಲ.
ನಾನು ಅದಕ್ಕೋಸ್ಕರ ಹೇಳ್ತೀನಿ, ಹಿಂದೂಗಳು ಸಾಯಲಿ, ಏನು ಬೇಕಾರಾಗಲಿ, ನಮಗೆ ಸಂಬಂಧ ಇಲ್ಲ. ಅವ್ರ ಅಧಿಕಾರ ದಾಹಕ್ಕೋಸ್ಕರ ಅವ್ರು ಹೊಡೆದಾಡ್ತಾ ಇದ್ದಾರೆ. ಯಾವ ಕಾಂಗ್ರೆಸ್ 125 ವರ್ಷದಿಂದ ಹಿಂದೆ ಹುಟ್ಟಿ ಈ ದೇಶಕ್ಕೋಸ್ಕರ ಒಳ್ಳೇದು ಮಾಡಬೇಕು ಅಂತ ಪ್ರಯತ್ನ ನಡೆಸ್ತೋ, ಕೇವಲ ಅಧಿಕಾರದ ದಾಹಕ್ಕೋಸ್ಕರ ಬಡ್ದಾಡ್ತಿದ್ದಾರೆ. ಮುಸಲ್ಮಾನರು ತೃಪ್ತಿಪಡಿಸೋಕ್ಕೋಸ್ಕರ ಇದ್ದಾರೆ. ಹಿಂದೂಗಳು ಎಷ್ಟೇ ಕೊಲೆ ಆದರೂ ಕೂಡ ಅವ್ರ ಗಮನ ಇಲ್ಲ. ಹಾಗಾಗಿ ಇದನ್ನು ಕಾಂಗ್ರೆಸ್ನವರ ನೀತಿನೂ ಖಂಡನೆ ಮಾಡ್ತೇನೆ. ಮತ್ತು ಬಂಗ್ಲಾದಲ್ಲಿ ಆ ಹಿಂದೂ ಯುವಕನ ಒಂದು ಹೊಡೆದು ಸಾಯಿಸಿ ಸುಟ್ಟಾಕಿದಾರಲ್ಲ, ಅದನ್ನು ಕೂಡ ನಾನು ಖಂಡನೆ ಮಾಡ್ತೇನೆ. ಇದನ್ನು ಕೇಂದ್ರದ ಮೋದಿಯವರು ಕೂಡ ಇದನ್ನು ಖಂಡನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಬರೀ ಖಂಡನೆ ಮಾಡಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಬಾಂಗ್ಲಾ ಬಗ್ಗೆ ಸರಿಯಾದ ಕ್ರಮವನ್ನು ಕೂಡ ತಗೊಳ್ಳೋ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ಗಮನಿಸಬೇಕು ಅಂತ ಒತ್ತಾಯ ಕೂಡ ನಾನು ಮಾಡ್ತೇನೆ.